13ನೆಯ ದಿನ ದ್ರೋಣ ಅರ್ಜುನ ಸಂಶಪ್ತಕರ ಕಡೆ ಇದ್ದು ಯುದ್ಧ ಮಾಡುತ್ತಿದ್ದ ಸಮಯ ಕಾದು ತನ್ನ ಸೈನಿಕರನ್ನು ಚಕ್ರವ್ಯೂಹದಲ್ಲಿ ನಿಲ್ಲಿಸಿದ್ದು, ಚಕ್ರವ್ಯೂಹವನ್ನು ಭೇದಿಸುವುದು ಕೇವಲ 4 ವೀರರಿಗೆ ಮಾತ್ರ ಗೊತ್ತಿತ್ತು. ಕೃಷ್ಣ, ಅರ್ಜುನ, ಪ್ರದ್ಯುಮ್ನ ಹಾಗೂ ಅಭಿಮನ್ಯು. ಯುಧಿಷ್ಠಿರ ಪರಿತಪಿಸುತ್ತಿದ್ದಾಗ ಅಭಿಮನ್ಯು ತನ್ನ ದೊಡ್ಡಪ್ಪನಿಗೆ ಧೈರ್ಯ ಹೇಳಿ ತಾನು ಚಕ್ರವ್ಯೂಹವನ್ನು ಭೇದಿಸಿ ಒಳ ಹೋಗುತ್ತೇನೆ, ತನ್ನನ್ನು ಎಲ್ಲರೂ ಹಿಂಬಾಲಿಸಿ ಎಂದು ಹೇಳಿದ. ಯುಧಿಷ್ಠಿರನಿಗೆ ಬಾಲಕ ಅಭಿಮನ್ಯು ಒಂದು ವೇಳೆ ಹೋರಾಡುತ್ತಾ ಅಪಾಯಕ್ಕೊಳಗಾದರೆ ಏನು ಗತಿ ಎಂದು ಯೋಚಿಸಿದ. ಅದು ಅರ್ಜುನನಿಲ್ಲದಿರುವ ಸಮಯ, ಬೇರೆ ಅನ್ಯ ಮಾರ್ಗವಿರಲಿಲ್ಲ. ಯುದ್ಧದಲ್ಲಿ ಏನು ಬೇಕಾದರೂ ಸಂಭವಿಸಬಹುದು. ಅಭಿಮನ್ಯು ದೊಡ್ಡಪ್ಪನ ಆಶೀರ್ವಾದ ಪಡೆದು ರಥಬೇರಿ ಚಕ್ರವ್ಯೂಹವನ್ನು ಭೇದಿಸಿ ಮುನ್ನುಗ್ಗಲು ತೊಡಗಿದ. ರಣೋತ್ಸಾಹದಿಂದ ಮುನ್ನುಗ್ಗಿದ್ದ ಅವನು ಚಕ್ರವ್ಯೂಹವನ್ನೇನೋ ಭೇದಿಸಿ ಒಳ ಹೋಗಿದ. ಆದರೆ ಪಾಂಡವ ವೀರರು ಆ ಚಕ್ರಾಕಾರದ ಕೋಟೆಯನ್ನು ಭೇದಿಸಿ ಒಳ ಹೋಗುವಂತೆ ಸೈಂಧವ ಜಯದ್ರಥ ತಡೆದ. ಇದರಿಂದ ಬಾಲಕ ಅಭಿಮನ್ಯು ಒಬ್ಬನೇ ಕೌರವನನ್ನು ಎದುರಿಸಿ ಹೋರಾಡಬೇಕಾಯಿತು. ಅವನು ಎಷ್ಟೇ ಸಮರ್ಥನಿದ್ದರೂ ಎದುರಾಳಿಗಳ ಪೈಕಿ ದುಶ್ಯಾಸನ ತನ್ನ ಹರಿತವಾದ ಖಡ್ಗದಿಂದ ಅಭಿಮನ್ಯುವಿನ ಒಂದೊಂದು ಅಂಗಗಳನ್ನು ಕತ್ತರಿಸಿದ. ದ್ರೋಣನು ಮತ್ತಿತರ ವೀರರು 5 ಅಭಿಮನ್ಯುಗಳ ಸುತ್ತುಗಟ್ಟಿದ್ದರು. ನಿರುಪಾಯನಾಗಿ ಅಸಹಾಯಕನಾಗಿ ಆ ವೀರ ಅಭಿಮನ್ಯು ಹತಾಶನಾಗಿ ನೆಲಕ್ಕುರುಳಿದ. ಸಮಯ ಕಾದಿದ್ದ ಜಯದ್ರಥ ಅಭಿಮನ್ಯುವಿನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದ. ಸೂರ್ಯಾಸ್ತವೂ ಆಗಿ ಕದನಕ್ಕೆ ತೆರೆ ಬಂದಿತು. ಅಭಿಮನ್ಯು ತೀರಿಕೊಂಡ ಸುದ್ದಿ ಕೌರವರ ಪಾಲಿಗೆ ವಿಜಯೋತ್ಸಾಹವಾದರೂ ಪಾಂಡವರ ಪಾಲಿಗೆ ಸಹಿಸಲಾಗದ ದುಃಖವಾಯಿತು. ಅರ್ಜುನ ರಣರಂಗದ ಶಿಬಿರಕ್ಕೆ ಹಿಂದಿರುಗಿದಾಗ ಶಿಬಿರದಲ್ಲಿ ಆವರಿಸಿದ ಮೌನ ಕಂಡು ದಂಗಾಗಿ ಹೋದ. ಮಗನ ಸಾವಿನ ಸುದ್ದಿ ಹಾಗೂ ಸಾವಿಗೆ ಕಾರಣನಾದ ಜಯದ್ರಥನ ಪರಿಯನ್ನು ತಿಳಿದು ಹವ್ವಾರಿ ನಾಳಿನ ಯುದ್ಧದಲ್ಲಿ ಸೂರ್ಯಾಸ್ತವಾಗುವ ಬೆಳಿಗ್ಗೆ ಜಯದ್ರಥನನ್ನು ಕೊಂದು ಹಾಕುತ್ತೇನೆ ಎಂದು ಪ್ರತಿಜ್ಞೆ ಮಾಡಿದ. ಶಿಬಿರದಲ್ಲಿ ಪಾಂಡವರ ರೋದನ ಹೇಳತೀರದು. ಅರ್ಜುನನಂತೂ ಯುಧಿಷ್ಠಿರನನ್ನು ಶಪಿಸಿದ. ಅಭಿಮನ್ಯುವಿನ ತಾಯಿ ಸುಭದ್ರೆ ಪತಿ ಉತ್ತರೆ ಗೋಳಾಡಿದರು. ಹೇಗೋ ರಾತ್ರಿ ಕಳೆಯಿತು. ಕೌರವರಿಗೆ ಅರ್ಜುನನ ಶಪಥದ ಸುದ್ದಿ ತಿಳಿಯಿತು. ಜಯದ್ರಥನನ್ನು ರಕ್ಷಿಸಲು ದುರ್ಯೋಧನ ಹಾತೊರೆದ. ಯುದ್ಧ ಮುಂದುವರೆದಿತ್ತು. ಅರ್ಜುನ ದುರ್ಯೋಧನನೊಂದಿಗೆ ಎಡೆಬಿಡದೆ ಹೋರಾಡಿದ. ಸೂರ್ಯಾಸ್ತವಾಗುವ ಸಮಯ ಬಂದಿತು. ಇನ್ನು ಅರ್ಜುನ ಜಯದ್ರಥನನ್ನು ಕೊಂದಂತೆಯೇ. ಅರ್ಜುನ ಶಪಥ ಪೂರೈಕೆ ಆಗದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಸಿದ್ಧ. ನಾನಿನ್ನು ಗೆದ್ದಂತೆಯೇ ಎಂದು ಭಾವಿಸಿದ್ದ ದುರ್ಯೋಧನ. ಆಗ ಕೃಷ್ಣ ಪರಿಸ್ಥಿತಿ ತಿಳಿದು ಸೂರ್ಯನ ಸುತ್ತ ಮಬ್ಬು ಕವಿಯುವಂತೆ ಮಾಡಿ ಜನ ಸೂರ್ಯಾಸ್ತವಾಯಿತೆಂದು ತಿಳಿಯುವಂತೆ ಮಾಡಿದ. ಆಗ ಧೈರ್ಯವಾಗಿ ಜಯದ್ರಥ ರಣರಂಗದ ಮಧ್ಯೆ ಕಾಣಿಸಿಕೊಂಡ. ಕೃಷ್ಣನಿಂದ ವಿಷಯ ತಿಳಿದ ಅರ್ಜುನ ಜಯದ್ರಥನ ಮೇಲೆ ಬಾಣ ಪ್ರಯೋಗಿಸಿ ಅವನ ತಲೆ ಕತ್ತರಿಸಿದ. ಯುದ್ಧ ಅಲ್ಲಿಗೆ ನಿಲ್ಲಲಿಲ್ಲ. ಘೋರ ರಾತ್ರಿಯಲ್ಲಿ ಪರಸ್ಪರರ ನಡುವೆ ಯುದ್ಧವಾಗಿ ಭೀಮ ಕೌರವರ 7 ಸೋದರರನ್ನು ಕೊಂದು ಹಾಕಿದ ಘಟೋತ್ಕಚನ ಯುದ್ಧ ಪರಿಯನ್ನು ತಡೆದುಕೊಳ್ಳಲಾಗದೆ ಅರ್ಜುನನನ್ನು ಕೊಲ್ಲಲೆಂದು ಒಟ್ಟುಕೊಂಡಿದ್ದ ಶಕ್ತಿಯಾಯುಧವನ್ನು ಕರ್ಣ ಬೀಸಿ ಘಟೋತ್ಕಚನನ್ನು ಉರುಳಿಸಿದ. ಘಟೋತ್ಕಚನ ಸಾವು ಪಾಂಡವರ ಕಡೆಯ 2ನೇ ಸಾವು. ಭೀಮ ತನ್ನ ಮಗನ ಸಾವಿಗೆ ಗೋಳಾಡಿದ. ಅತ್ತ ಕರ್ಣನ ಶಕ್ತಿಯಾಯುಧ ಕೈಬಿಟ್ಟು ಹೋದದ್ದು ಅರ್ಜುನನನ್ನು ಕೊಲ್ಲಲು ಇನ್ನೇನು ಮಾಡಲಿ ಎಂದು ಶೋಕಿಸತೊಡಗಿದ. ಯುದ್ಧವಿಂದ ಮೇಲೆ ಸಾವು ಅನಿವಾರ್ಯ. ಬಂಧುಗಳ ಹತ್ತಿರದವರು ಸಾಯದೇ ಇರುವರೇ? 15ನೆಯ ದಿನದ ಯುದ್ಧದಲ್ಲಿ ದ್ರೋಣನನ್ನು ಕೊಲ್ಲಲು ಪಾಂಡವರನ್ನು ಸಿದ್ಧಗೊಳಿಸಬೇಕೆಂದು ಕೃಷ್ಣ ತೀರ್ಮಾನಿಸಿದ. ದ್ರೋಣ ಸಾಯದೆ ಪಾಂಡವರಿಗೆ ಜಯ ನಿಶ್ಚಿತವಿರಲಿಲ್ಲ. ಯುದ್ಧ ಸಮಯದಲ್ಲಿ ಅರ್ಜುನ ದ್ರೋಣನ ಮಗ ಅಶ್ವತ್ಥಾಮ ಸತ್ತು ಹೋದ ಎಂದು ಗಟ್ಟಿಯಾಗಿ ಕೂಗಿಕೊ. ಇದರಿಂದ ದ್ರೋಣನಿಗೆ ದುಃಖವಾಗಿ ಅವನಿಗೆ ಯುದ್ಧ ಮಾಡಲು ಮನಸ್ಸಾಗಿದೆ ದುರ್ಬಲನಾಗುತ್ತಾನೆ. ಆಗ ಅವನನ್ನು ಸುಲಭವಾಗಿ ಕೊಂದು ಬಿಡಬಹುದು ಎಂದು ಸಲಹೆ ಮಾಡಿದ. ತನ್ನ ಗುರುಗಳನ್ನು ಕೊಲ್ಲಲು ಇಂಥ ಬೋಧೋಪಾಯ ಮಾಡಲು ಅರ್ಜುನನಿಗೆ ಮನಸ್ಸಾಗಲಿಲ್ಲ. ಕೃಷ್ಣ ಭೀಮನಿಗೆ ಹೇಳಿ ನೋಡಿದ. ಭೀಮ ಅಶ್ವತ್ಥಾಮ ಎಂಬ ಹೆಸರಿನ ಆನೆಯನ್ನು ಕೊಂದು ಹಾಕಿ ಅಶ್ವತ್ಥಾಮ ಸತ್ತು ಹೋದ ಎಂದು ಕೂಗಿಕೊಂಡ. ಈ ವಾರ್ತೆ ದ್ರೋಣನ ಕಿವಿಗೆ ಬೀಳುತ್ತಲೇ ಅವನಿಗೆ ಇದು ಕೃಷ್ಣ ಮಾಡಿರುವ ತಂತ್ರ ಎಂದು ತಿಳಿದೋಯ್ತು. ಆದರೆ ಮತ್ತೆ ಅಶ್ವತ್ಥಾಮ ಸತ್ತ ಎಂದು ಹೇಳುತ್ತಲೇ ಇದ್ದ. ದ್ರೋಣನಿಗೆ ಅದನ್ನು ಕೇಳಿಯೇ ಸಾಕಾಗಾಯಿತು. ಆದರೂ ಧರ್ಮರಾಯನ ಬಾಯಿಂದ ಆ ಮಾತು ಬರುವವರೆಗೆ ತಾನು ಅಶ್ವತ್ಥಾಮ ಸತ್ತನೆಂದು ತಿಳಿಯಲಾರೆ. ಯುಧಿಷ್ಠಿರ ಎಂದೂ ಸುಳ್ಳನ್ನು ಹೇಳುವುದಿಲ್ಲ ಎಂದು. ಯುಧಿಷ್ಠಿರ ಕೃಷ್ಣನ ಸಲಹೆಯಂತೆ ಆ ಒಂದು ಸುಳ್ಳನ್ನು ಹೇಳಲು ಉದ್ಯುಕ್ತನಾದ. ಅಶ್ವತ್ಥಾಮೋ ಹತ ಕುಂಜರ ಎಂದು ಹೇಳುತ್ತಿದ್ದಂತೆ ಕೃಷ್ಣ ಕುಂಜರ ಎಂಬ ಶಬ್ದ ಬಂದಾಗ ಶಂಕ ಉದ್ದಿದ. ಇದರಿಂದ ದ್ರೋಣನಿಗೆ ಅಶ್ವತ್ಥಾಮ ಸತ್ತ ಎಂಬುದಷ್ಟೇ ಕೇಳಿಸಿತು. ಯುಧಿಷ್ಠಿರ ಹೇಳಿದ ಮೇಲೆ ಸತ್ಯವಿರಲೇಬೇಕು ಎಂದು ದ್ರೋಣ ರಣರಂಗದಲ್ಲಿ ಭಗವಂತನನ್ನು ಧ್ಯಾನಿಸುತ್ತಾ ಕುಳಿತ.
ಅವನಿಗೆ ಮಗನ ವಿನಾ ಬೇರೆ ಪ್ರಪಂಚವೇ ಇರಲಿಲ್ಲ. ಇದೇ ಸಮಯವೆಂದು ದೃಷ್ಟದ್ಯುಮ್ನ ಹಿಂದೆ ದ್ರೋಣ ತನ್ನ ತಂದೆ ದ್ರುಪದನನ್ನು ಅವಮಾನಗೊಳಿಸುವುದನ್ನು ನೆನೆದು ಪ್ರತೀಕಾರ ಬುದ್ಧಿಯಿಂದ ಎಲ್ಲವೂ ದ್ರೋಣ ನಿನ್ನಿಂದಲೇ ಚೆಂಡಾಡುವ ಎಂದು ಕತ್ತಿಯಿಂದ ಅವನ ತಲೆ ತಡೆದು ಹಾಕಿದ. ಅದು ಧರ್ಮ ಅಧರ್ಮ ಎಂಬುದರ ವಿವೇಚನೆಯನ್ನು ಮಾಡುವುದೇ ದೃಷ್ಟದ್ಯುಮ್ನ ವರ್ತಿಸಿದ. ದ್ರೋಣ ಸತ್ತ ಸುಳಿದಿ ತಿಳಿದ ಅಶ್ವತ್ಥಾಮ ತನ್ನ ತಂದೆಯ ಪಾರ್ಥಿವ ಶರೀರವನ್ನು ನೋಡಲು ಓಡಿ ಓಡಿ ಬಂದ. ತನ್ನ ತಂದೆಯನ್ನು ಕೊಂದವರ ಮೇಲೆ ಸೇಡು ತೀರಿಸಿಕೊಳ್ಳುವೆನೆಂದು ರಣರಂಗದಲ್ಲಿ ಕತ್ತಿಯನ್ನು ಜಳಪಿಸುತ್ತಾ ಮೃತ್ಯು ದೇವತೆಯಂತೆ ಮುನ್ನುಗ್ಗಿ ಬೇರುಗಳ ಚೆಂಡಾಡಿದ. ಅವನ ಕತ್ತಿನ ಏಟಿಗೆ ಪಾಂಡವರ ಕಡೆಯ ಬಹುಮಂದಿ ಯೋಧರು ಹತರಾದರು. ಅಶ್ವತ್ಥಾಮ ಪಾಂಡವರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ತಂದೆಯ ಸಾವಿಗಾಗಿ ಶೋಕಿಸಿದ. ದ್ರೋಣ ಸತ್ತ. ದುರ್ಯೋಧನನ ಶೋಕ ಇಮ್ಮಡಿಯಾಯಿತು. ಕರ್ಣನ ಬಲದ ಮೇಲೆ ನಂಬಿಕೆ ಇಟ್ಟಿದ್ದ ಅವನು ಇದೀಗ ಕರ್ಣನನ್ನು ದಂಡನಾಯಕನನ್ನಾಗಿ ಮಾಡಿದ. ಯುದ್ಧ ಮುಂದುವರೆದಿತ್ತು. ಕೆರಳಿ ಕೆಂಡವಾಗಿದ್ದ ಭೀಮ ದುಶ್ಯಾಸನ ಕೈಗೆ ಸಿಕ್ಕ ತಕ್ಷಣ ಅವನನ್ನು ಒಂದೇ ಬಾರಿಗೆ ಮೇಲಕ್ಕೆತ್ತು ನೆಲಕ್ಕೆ ಕುಕ್ಕಿ ಕೊಂದು ಹಾಕಿದ. ಅವನ ದೇಹದಿಂದ ಹೊರ ಹಾಯ್ದ ರಕ್ತದಲ್ಲಿ ಕೈಗಳನ್ನು ತೊಳೆದು ಅದರ ಸವಿ ನೋಡಿದ. ದುಶ್ಯಾಸನ ತೀರಿಕೊಂಡ ಸುದ್ದಿ ತಿಳಿದ ಧೃತರಾಷ್ಟ್ರ ಪರಮ ದುಃಖಿತನಾದ. ತನ್ನ ಮಾತು ಕೇಳದೆ ಮಕ್ಕಳು ಎಂಥ ಹಾನಿಗೀಡಾದರು ಎಂದು ಶೋಕಿಸಿದ. ಪರಿಸ್ಥಿತಿ ಮೀರಿ ಹೋಗಿತ್ತು. 16ನೇ ದಿನದ ಯುದ್ಧದಲ್ಲಿ ಕರ್ಣಾರ್ಜುನರು ನೇರ ಕಾಳಗಳೆತ್ತಿದರು. ಕರ್ಣನಿಗೆ ಸಾರಥಿಯಾಗಿ ಶಲ್ಯನಿದ್ದ. ಅವನು ಯುದ್ಧಾರಂಭದಲ್ಲಿ ಅರ್ಜುನನ ಪರಾಕ್ರಮಗಳನ್ನು ಬಣ್ಣಿಸುತ್ತಾ ಕರ್ಣನನ್ನು ತೆಗಳುತ್ತದೇತ. ಕರ್ಣ ಯಾವುದನ್ನು ಲಕ್ಷ್ಯ ಬಿಡದೆ ನಕುಲ, ಸಹದೇವ, ಭೀಮ, ಯುಧಿಷ್ಠಿರನನ್ನು ಎದುರಿಸಿದ. ಆದರೆ ತಾಯಿ ಕುಂತಿಗೆ ಮಾತು ಕೊಟ್ಟಿದ್ದರಿಂದ ಅವರನ್ನೆಲ್ಲ ಸೋಲಿಸುವುದರಲ್ಲೇ ತೃಪ್ತಿಗೊಂಡ. ಅವರಾರನ್ನೂ ಕೊಲ್ಲ ಹೋಗಲಿಲ್ಲ. ಕರ್ಣ ಇದೀಗ ಅರ್ಜುನ ಸಮ್ಮುಖಕ್ಕೆ ಬಂದಿದ್ದ. ಇವರಿಬ್ಬರ ಯುದ್ಧವನ್ನು ನೋಡಲೆಂದು ಕಾದಿದ್ದ ದೇವಾದಿ ದೇವತೆಗಳು ಗಗನ ಮಾರ್ಗದಲ್ಲಿ ನಿಂತು ನೋಡತೊಡಗಿದರು. ಶಲ್ಯ ಕರ್ಣನನ್ನು, ಕರ್ಣ, ತೋರಿಸು ಈಗ ನಿನ್ನ ಪರಾಕ್ರಮವನ್ನು. ಅರ್ಜುನ ಸಾಮಾನ್ಯನಲ್ಲ ಎಂದು ನಾನಾ ರೀತಿ ಮಾತನಾಡಿ ಹೀನಾಯವಾಗಿ ವರ್ತಿಸಿದ. ಇಬ್ಬರಿಗೂ ಸ್ವಲ್ಪ ಹೊತ್ತು ವಾದ ವಿವಾದಗಳೇ ಇದ್ದವು. ಶಲ್ಯ ಸಾರಥಿಯಾಗಿ ಕರ್ಣನನ್ನೇ ಸಹಕರಿಸುವಂತೆ ಕಾಣಲಿಲ್ಲ. ಆದರೂ ಕರ್ಣ ದಿಟ್ಟತನದಿಂದ ಹೋರಾಡಿದ. ಅರ್ಜುನನನ್ನು ಕೊಂದೇ ತಿರುವನೆಂದು ಕರ್ಣ ಸರ್ಪಾಸ್ತ್ರವನ್ನು ಪ್ರಯೋಗಿಸಿದ. ಅದೊಂದು ಮಾರಕಾಸ್ತ್ರ. ಅದು ಬುಸುಗುಟ್ಟುತ್ತಾ ಹಾವುಗಳನ್ನು ಹೊರಸೂಸಿ ಬರುತ್ತಿದ್ದಂತೆ ಸೈನಿಕರು ಅರ್ಜುನ ಇನ್ನೂ ಸಾಯುತ್ತಾನೆ ಎಂದೇ ಭಾವಿಸಿದರು. ಆದರೆ ಮಮ ಪ್ರಾಣ ಹಿ ಪಾಂಡವ ಎಂದು ರಕ್ಷಣೆ ನೀಡುತ್ತಿದ್ದ ಕೃಷ್ಣ ಅರ್ಜುನನ ರಥವನ್ನು ಒಂದು ಅಂಗುಳ ಕೆಳಕ್ಕೆ ತಳ್ಳಿದ. ಇದರಿಂದ ಹಾದು ಬಂದ ಸರ್ಪಾಸ್ತ್ರ ಅರ್ಜುನನ ಕಿರೀಟವನ್ನಷ್ಟೇ ಉರುಳಿಸಿತು. ಆದರೂ ಸರ್ಪಾಸ್ತ್ರ ಹಿಂದಿರುಗಿ ಬಂದು ಕರ್ಣನಲ್ಲಿ ಮತ್ತೆ ತನ್ನನ್ನು ಪ್ರಯೋಗಿಸು ಎಂದು ಕೇಳಿಕೊಂಡಿತು. ಆದರೆ ಕರ್ಣ ತನ್ನ ತಾಯಿಗೆ ಕೊಟ್ಟ ಬಾಣವನ್ನು ತೊಡುವುದಿಲ್ಲ ಎಂದು ಮಾತು ಕೊಟ್ಟಿದ್ದನ್ನು ನೆನೆದು ಅದನ್ನು ಪ್ರಯೋಗಿಸಲಿಲ್ಲ. ಅರ್ಜುನ ಉಳಿದುಕೊಂಡ. ವಿಧಿಯ ವೈಪರೀತ್ಯವೂ ಎಂಬಂತೆ ಕರ್ಣನ ರಥದ ಚಕ್ರಗಳು ರಣರಂಗದ ಮಧ್ಯ ಕೆಸರಿನಲ್ಲಿ ಹೋದವು. ರಥವನ್ನು ಮೇಲೆತ್ತರೂ ಸಾರಥಿ ಶಲ್ಯ ನೆರವಾಗಲಿಲ್ಲ. ಬದಲಿಗೆ ಕರ್ಣ ಜಮ್ಮ ಕೊಚ್ಚುತ್ತಿದೆಯಲ್ಲ, ನಿನ್ನ ಪರಾಕ್ರಮವನ್ನು ಪ್ರದರ್ಶಿಸು ಎಂದು ಗೇಲಿ ಮಾಡಿದ. ಕರ್ಣ ರಥದಿಂದಿಳಿದು ತಾನೇ ರಥದ ಚಕ್ರವನ್ನು ಎತ್ತಲು ಪ್ರಯತ್ನಿಸಿದ. ಆಗ ಅರ್ಜುನ ಒಂದೇ ಸಮನೆ ಬಾಣ ಪ್ರಯೋಗ ಮಾಡತೊಡಗಿದ. ರಥದ ಚಕ್ರ ಎತ್ತಲಾಗದಷ್ಟು ಆಳದಲ್ಲಿ ಸಿಕ್ಕಿಕೊಂಡಿತ್ತು. ಕರ್ಣ ಅರ್ಜುನನನ್ನು ರಥ ಎತ್ತುವವರೆಗೂ ಯುದ್ಧ ನಿಲ್ಲಿಸು ಎಂದು ಪರಿಪರಿಯಾಗಿ ಹೇಳಿಕೊಂಡ. ಓಗೊಟ್ಟ ಅರ್ಜುನ ಶಸ್ತ್ರವನ್ನು ಕೆಳಗಿಳಿಸಿದ. ಆದರೆ ಕೃಷ್ಣ ನಗುತ್ತಾ, ಅರ್ಜುನ, ಕರ್ಣನು ಮಾಡಿದ ಅನ್ಯಾಯಗಳನ್ನು ನೆನೆ. ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಅವಮಾನಿಸಿದಾಗ ಕರ್ಣ ನಿಮ್ಮ ಕಡೆ ಬಂದು ಒಳ್ಳೆಯ ಮಾತನಾಡಿದ್ದೇನೆ. ಅಭಿಮನ್ಯುವನ್ನು 6 ಜನ ಸುತ್ತಿ ಬರೆದು ಕೊಂದು ಹಾಕಿದ್ರಲ್ಲವೇ, ಅವರಲ್ಲಿ ಕರ್ಣನು ಒಬ್ಬನಿದ್ದನಲ್ಲವೇ. ಸುಮ್ಮನೆ ಕಾಲಹರಣ ಮಾಡಿದ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡು, ಅವಕಾಶ ಕಳೆದುಕೊಳ್ಳಬೇಡ ಎಂದು ಪ್ರಚೋದಿಸಿದ. ಅರ್ಜುನ ಕೃಷ್ಣನ ಮಾತಿನಂತೆ ಅಸಹಾಯಕನಾಗಿದ್ದ ಕರ್ಣನ ಮೇಲೆ ಬಾಣ ಪ್ರಯೋಗ ಮಾಡತೊಡಗಿದ. ಕರ್ಣ ರಥವನ್ನೆತ್ತಲು ಯುದ್ಧ ಮಾಡಲು ಎಂಬ ಸಂದಿಗ್ಧತೆ ಸಿಕ್ಕಿಕೊಂಡ. ಬಾಣ ಪ್ರಯೋಗ ಮಾಡಲೆಂದು ಹೊರಟರೆ ಒಂದಾದರೂ ಮಂತ್ರ ನೆನಪಿಗೆ ಬಾರದೆ ಹೋಯಿತು. ಪರಶುರಾಮನ ಶಾಪ ಅವನನ್ನು ಬಾಧಿಸಿತು. ವಿಧಿಲೀಲೆ ಕರ್ಣನ ದುರದೃಷ್ಟ. ದಾನಶೂರನಾದ ಕರ್ಣನನ್ನು ಇಂದ್ರ ಇದೇ ಸಮಯದಲ್ಲಿ ಪರೀಕ್ಷೆಗೆ ಒಡ್ಡಿದ. ಕರ್ಣ ಹಿಂದೆ ಮುಂದೆ ನೋಡದೆ ತನ್ನಲ್ಲಿನ ಕರ್ಣಕವಚ ಹಾಗೂ ಕರ್ಣಕುಂಡಲಗಳನ್ನು ಇಂದ್ರ ಬೇಡಿದನೆಂದು ಕೊಟ್ಟುಬಿಟ್ಟ. ಅವನ ಬಲ ಕುಸಿದಿತ್ತು. ಶಕ್ತಿಯಾಯುಧವನ್ನು ಘಟೋತ್ಕಚ ಮೇಲೆ ಪ್ರಯೋಗಿಸಿ ಅರ್ಜುನನ ಮೇಲೆ ಪ್ರಯೋಗಿಸಲು ಸೂಕ್ತ ಆಯುಧ ಇಲ್ಲದಂತಾಗಿತ್ತು. ಅರ್ಜುನ ಪುಂಖಾನುಪುಂಖವಾಗಿ ಬಾಣ ಪ್ರಯೋಗಿಸಿ ಕ್ಷಣ ಮಾತ್ರದಲ್ಲಿ ಕರ್ಣನ ತಲೆ ಕತ್ತರಿಸಿ ಉರುಳಿದ್ದ. ಅವನ ದೇಹದಿಂದ ದಿವ್ಯವಾದ ಪ್ರಕಾಶವು ಹೊರಬಂದು ಸೂರ್ಯನ ಬೆಳಕಿನಲ್ಲಿ ಲೀನವಾಯಿತು.